ಅವಾಗ ಆಗಲ್ಲ ಚಾ ಸೋಸಿ ಇಟ್ಟಿದ್ದೆ ಜಳಕಕ್ಕೆ ಹೋದ್ಲೆ ಕುಡಿಲಿಲ್ಲ ಹಿಂದಗಡೆ ಜಾಕ ಮಾಡಿ ಬಂದು ಕುಡಿತೀನಂದ್ಲು. ಅದನ್ನ ಚಾ ಬಿಸಿ ಮಾಡ್ಕೊಡ್ತೇನೆ ತಡಿ. ಸೀತವ ಇಲ್ಲೇ ಅದನ್ ಬಾರ್ ಬಾ ಅಡ್ಗೆ ಮನೆಗೆ ಅದನ್ ಬಾ. ಇಲ್ಲದೇನು ನಾನು ಅಲ್ಲೇ ಪಡ್ಸಲಾಗ ಹೋದ್ರಿದೆ ಕೇಳಿಲ್ಲ ಮತ್ತೆ ಇಲ್ಲೇ ಅದೇನಂತ ಬಂದೆ. ಒಟ್ಟು ಚಾ ಕೊಡೆವ ಜಳಕ ಆತ್ ನಂದು. ಜಳಕ ಆತವ ಅಂತ ಚಾ ಕುಡಿದು ಹೋಗಂತಂದೆ. ನೀ ಹಂಗ ಜಾಕಕ್ಕೆ ಹೋಗಿದ್ದಿ ಕುಂದ್ರೆ ಅವ ಬಿಸಿ ಮಾಡ್ಕೊಡ್ತೇನೆ ಕುಡಿ ಅಂತ. ಅಲ್ಲಿ ಹೆಂಗ್ ರೂಢಿ ಐತಲ್ಬೇ ನಮ್ಮ ತವ್ರ ಮನ್ಯಾಗ ಇದು ನಾಷ್ಟ ಮಾಡಿದ ಕೂಡಲೇ ಚಾ ಬೇಕಲ್ಲ ಹಂಗ ಇಲ್ಲಿ ಬೇಕ. ಅದಕ್ಕೆ ನೀನು ಜಾಕ ಮಾಡಿ ನಾಷ್ಟ ಮಾಡ್ತೀನಿ ಅಂದಲ್ಲ ತಿಂದು ಹೋಗ್ಬಿಡ್ಬಿ ಆರ್ತ ತುಪ್ಪಿಟ್ಟಂದೆಲ್ಲ ಇಟ್ಟಿದ್ದೆ ನಾನು ಎಷ್ಟೊತ್ತಿಗೆ ನೀರು ಕಾದವಂದ್ಲಂತ ದೀಪ ಹಂಗ ಜಾಕಕ್ಕೆ ಹೋಗಿದ್ದೆ ನೀನು. ಅದಕ್ಕೆ ಅಷ್ಟು ಕುಡಿದ್ವಿ ಅದಕ್ಕೆ ನಿನ್ಗೆ ಹಾಕಿ ಕೊಡ್ತೇನೆ. ಅತ್ತಿಯಾರು ಇದಕ್ಕೆ ಹೋದ್ರಲ್ಲಿ ಮ್ಯಾಗ್ನ ಇವ್ರಿಗೆ ಚಿಗವನಂತೆ ಹೋಗ್ಬರ್ತೀನಿ ತಡಿವ ಅಂತಂದು ಹೋದ್ರ ಅವ್ರು. ದೀಪ ಹೊರಗೆ ಹುಡುಗಗ ಇದನ್ನ ನಾಷ್ಟ ಮಾಡ್ಸಕತ್ತಿಲ್ಲ ಆಗಲ್ಲ ಮಾಡಲಿಲ್ಲ ಅವ್ನು ಅಷ್ಟ. ಅದಕ್ಕೆ ಹಾಕಿ ಕೊಡ್ತೇನೆ ತಡಿವ ಅವ್ನು ಜಳಕಾತಂದ್ರ ಅಂತೆ ಮತ್ತೆ ಈ ಕಡೆ ಬಂದೆ. ಹ್ಞೂ ನಮಗೆ ಉಗುರು ಬಿಸಿ ಬೇಸಾಗೋದಿಲ್ಲ ಒಟ್ಟು ಒತ್ತೆ ಕಸಿದ ನೀರು ಇದ್ವು ಅಂದ್ರೆ ಕಾಲಿಗೆ ಅದು ಹಾಕೊಂತೇನಲ್ಲ ಹಳವಾರ ಅದಂಗೆ ಅಕ್ಕವ. ಅದಕ್ಕೆ ಹಿಂದಗಡೆ ಚಾ ಕುಡಿದ್ರೆ ಆತ್ ಬಿಡ ಅಂತೇಳಿ ನಾನು ಮತ್ತೆ ಯಾಕೆ ಮಾಡಿ ಬಂದ್ರೆ ಆತ್ ಬಿಡ ಅಂತೇಳಿ ಬಂದಿವ. ಒಟ್ಟು ಹಾಕಿ ಕೊಡೆವ ಚಾನ್ ತಗೋಬಿ ಚಾನ್ ಇನ್ನಟ್ ಕುಡಿಯವ ಇದ್ರಾಗ ಒಟ್ಟು ಹಾಕ್ತೀನಿ ತೊಂಬೈಲ್ ಒಂದು ವಾಟಿ. ಬ್ಯಾಡ ಬೇ ಈಗ ಕುಡಿದ್ವಿ ನಾವು ಬೇಡ ನಿನಗಷ್ಟ ಸೋಷನ್ ನಾವು ಅಲ್ಲೇ ಹೊಳ ಮಳ ಕುಡಿಯಾಕ ನೀ ಕುಡಿಬೇವ. ಕಮಲವ ನಿನ್ನೆ ಫೋನ್ ಹಚ್ಚಿದ್ಲ ಅದು ಸರಿ ಹಿಂಗೇನು ಕೇಳೇ ಇಲ್ವಾ ನಿನ್ನೆ ಆಕೆ ಮಾತಾಡತ್ತಿದ್ಲು. ಅದಕ್ಕೆ ಏನು ಕೇಳವಲ್ದು ಅತ್ಯಾರ ನಾ ಮುಂಜಾನೆ ಹಚ್ತೀನಿ ಅಂತ ಅಂದ್ಲ. ಒಟ್ಟು ಚಾ ಕುಡಿದ್ಮ್ಯಾಗ ಒಟ್ಟು ಹಚ್ಕೊಡೆವ ಫೋನ್. ಹ್ಞೂ ಬೇ ವೈನಿಯರ್ಗೆನ ಹಚ್ಕೊಡ್ತೇನೆ ಚಾ ಕುಡಿಯೋ ಹಂಗಾರೆ ಹಚ್ಕೊಡ್ತೀನಿ ಫೋನ್ ಮಾತಾಡಿ ಅಂತ. ಏನಾರ ಹಚ್ಕೊಡ್ಲೇನ ಕಾಯಿಪಲ್ಲೆ ಅದು ಪಲ್ಯಕ್ಕ ಏನಾರ ಮಾಡೋದಿದ್ರೆ ಮಾಡ್ತೇನೆ ಬ್ಯಾಸ ಆಗೈತಿ ಕುಂತು. ಏನಿಲ್ಲ ಬೇ ಇವನ್ನ ಹೆಸರು ಕಾಳು ಕುದಿ ಹಾಕೈತೆ ಒಂದಿಟ್ಟು ಗಟ್ಟಿಬೇಳೆಗತೆ ಮಾಡಿ ಮಧ್ಯಾಹ್ನಕ್ಕೆ ಬಿಸಿವು ಚಪಾತಿ ಬೇಕಂತ ರೊಟ್ಟಿ ತಿಂದಾರಲ್ಲ ಈಗ ಚಪಾತಿನ ಮಾಡಿದ್ದಿಲ್ಲ ಒಟ್ಟು ಅದಕ್ಕೆ ಚಪಾತಿ ಅಂದ್ರಂತ ಅನ್ನಾರು ಅದಕ್ಕೆ ಚಪಾತಿ ಮಾಡೋಣಕ್ಕ ಅಂತಂದ್ಲ. ತಗೋವ ಅಂತಂದು ಇದು ಮಾಡಿದೆ. ಅವರು ಮಧ್ಯಾಹ್ನಕ್ಕೆ ಇತ್ತಾಗ ಬರ್ತಾರಂತ ಇವ್ರೇನ ಊಟಕ್ಕೆ ಹೊಲಕ್ಕೆ ಬುತ್ತಿ ಒಯ್ಲಿಲ್ಲ ಬೇವ ಮುಂಜಾನೆ ಹಂಗಾಗಿ ಬರೀ ಉಪ್ಪಿಟ್ಟು ಅಷ್ಟ ಮಾಡಿದ್ವಿ. ಏನಿಲ್ಲ ಅವ್ರು ಬರೋ ಟೈಮಿಗೆ ಬಿಸಿ ಚಪಾತಿ ಇದನ್ನು ಮಾಡಿಟ್ಟೇನೆ ಸಾರು ಮಾಡಿಟ್ಟೇನೆ ಒಟ್ಟು ಬಿಸಿ ಅನ್ನ ಇದನ್ನು ಮಾಡ್ಬೇಕು ಈ ಗಟ್ಟಿಬೇಳೆ ಸಾರು ಮಾಡ್ಬೇಕು. ಬಿಸಿ ಚಪಾತಿ ಮಾಡ್ತೀವಿ ಬೇರೆ ಗಂಡ್ಮಕ್ಳು ಊಟಕ್ಕೆ ಬರ್ತಾರಲ್ಲ ಅವಾಗ ಹೌದಾ ಸಿತವ. ಆಯ್ತವ ಏನಾರಿದ್ರೆ ಹೆಚ್ಚಿಕೊಡ್ತೇನೆ ಕೊಡಿ ಇಲ್ಲಿ ನಮ್ಗೆ ಕುಂತ್ಕೊಂಡು ಬೇಸರ್ಕತ್ತವ. ಈಗ ಅದಕ್ಕೆ ಹೋದ್ರೆ ನಿಮ್ಮ ಅತ್ತೆಯಾರು ನಿಮ್ಮ ಚಿಗೋರ ಮನೆಗೆಲ್ಲೇ ಮ್ಯಾಲೆ ಏನ ಉಂಡಿದೇನವ ಅವ್ರೇನೋ ಊರಿಗೆ ಹೊಂಟಾರಂತ ಅನ್ನ ಚಲೋ ತೊಗೊಂತಾರಲ್ಲ ಅತ್ತೆಯಾರು. ನೀ ಹಂಗೆ ನಮ್ಮ ದೊಡ್ಡಪ್ಪರ ಮನೆಗೆ ಹೋಗಿರ್ತಲ್ಲ ದೊಡ್ಡ ಕರೆದಿರ್ತಲ್ಲ ಹಂಗೆ ಅವ್ರು ಕರೀತಾರೆ ಬೇಡ್ರೆ ಮಾಡೋದಿತ್ತಂದ್ರೆ ಅದು ನೀ ಅದ ಸರಿ ಹಾಕ್ತೀವ ನೀನ ಬಾ ಅಂತಾರ ಅವ್ರು. ಅದಕ್ಕೆ ನೀ ಜಾಕಕ್ಕೆ ಹೋಗಿದ್ದೆ ನಿಮ್ಮವ್ರನ್ನ ಕರ್ಕೊಂಡು ಹೋಗ್ತೀನಿ ತಗೋ ಅಂತಂದ್ರೆ ಇಲ್ಲಿ ತಗೋರಿ ಅತ್ತೆಯಾರ ಜಾಕಕ್ಕೆ ಹೋಗ್ಯಾರ ಅವ್ರು. ನೀವು ಹೋಗ್ಬರ್ರಿ ಅಂತಂದೆ ಅವ್ರು ಹೋಗ್ಯಾರ. ಇನ್ನು ಹೋದ್ರೆ ಮತ್ತೆ ಮಧ್ಯಾಹ್ನಕ್ಕೆ ಸಂಜೆಕೇನು ಬರೋದು. ಹೌದಾ ನೀ ಈಗ ಇಲ್ಲಿ ಊರಾಗಿತ್ತಲ್ಲ ಮನೆ ಬಿಟ್ಟಿಗ ಅಲ್ಲಿ ಮ್ಯಾಗಿನ ಓಣಿಗೆ ಹೋಗ್ಯಾರ ಅವ್ರು ಅಲ್ಲೇ ಹಾಕ್ಸಿದ್ರನ ಮನೆ. ಹ್ಞೂ ಬೇ ಅಲ್ಲೇ ಮತ್ತು ನಮ್ಗೆ ಇಲ್ಲಿ ಬಂತ ಅವರು ಮತ್ತೆ ಇಲ್ಲೇ ಇದ್ರು ಸಮೀಪಕ್ಕೆ ಬಿಡ ಅಂತೇಳಿ ಮತ್ತು ಅವ್ರಿಗೆ ಏನು ಮತ್ತು ಮುಂದೆ ಹಾಕಿಸ್ಬೇಕು ಅನ್ನಿಸ್ತೇನೆ ಅಂದಿದ್ರು ಬಿಡ ಅವ್ರು ಮುಂದೆ ರೊಕ್ಕಿದಾಗ ಒಟ್ಟು ಹಾಕಿಸ್ತೀವ ಮನೆ ಅಂತೇಳಿ. ಮತ್ತು ಅವ್ರು ಆ ಕಡೆ ಹೋದ್ರ ಇವರು ದೊಡ್ಡ ಮಾವರಂಕರ ಇಲ್ಲೇ ಈಚೆ ಕಡೆ ನಮ್ಮ ಮನೆ ಹತ್ತಿ ಮಂದಿಗೆ ಐತೆ ಅದು ನೋಡಿ ಅಲ್ಲ ಅವ್ರ ಮನೆ. ಹ್ಞೂ ಅವ್ರ ಮನೆ ನೋಡೇನಿ ಅಷ್ಟ ತಿನ್ನಂದ್ರೆ ಆಟ ಹಚ್ಚಿ ನೀನು ಬರ್ಲಿ ತಡಿ ನಿಮ್ಮ ಅಪ್ಪ ಬಂದಂದ್ರೆ ಮಾಡಿಸ್ತೇನೆ ನಿನ್ನ. ತಿನ್ನೋದು ಬಿಟ್ಟು ಬರೇ ಹೊರಗೆ ತಿರ್ಗೇನಂತಿ ನೋಡಲ್ಲ ಅದ್ರ ಒಟ್ಟು ತಂಪ ಹೆಂಗೈತೆ ಹೊರಗೆ. ಇದೀಪ ಹುಡುಕ ಆಡಕತ್ತೇನು ಬೇಯಾಕತ್ತಾಳಕಿ ಯಾಕ ಒಟ್ಟ ನಷ್ಟ ಮಾಡುವಲ್ಲ ನೋಡಕ್ಕ ಉಳ್ತಾನ ಹಂಗ ತಿನ್ಸುತ್ತಲೇನ ಒಟ್ಟ ಉಣ್ಣಂದ್ರೆ ನಾ ಯಾಕಣಕತ್ತ ನೋಡು. ಒಟ್ಟು ಕಾದೋಳ್ಯಾರ ತೆಗಿಯ ಉಬ್ಬಳಿಕೆ ಮಾಡ್ಕೊಂಡು ಅಂದ್ರೆ ಹುಡುಗರು ಊಟ ಹೋಗೋದಿಲ್ಲ ಕರ್ಕೊಂಬ ನಾ ತೆಗಿತೀನಿ ಕಾದೋಳಿನ ತೆಗ್ದೇನಕ್ಕ ನೀನು ರಾತ್ರಿ ತೆಗ್ದೇನಿ ಈಗ ಮತ್ತೆ ಮುಂಜಾನೆ ತೆಗ್ದೇನಿ ಈಗ ಒಟ್ಟೇನ ತಿನ್ನಿಸ್ಬೇಕಂತಂದ್ರೆ ನಾ ಯಾಕೆ ಅಲ್ಲಿ ಬಾಯಿ ಬಿಡೋಕೊಲ್ಲಾಗೆ ನೋಡಿ ತಿನ್ಸಿದ್ರೆ ಇಲ್ಲ ಅದು ಕಾದೋಳಿ ಆದ್ರೂ ಹಂಗೆ ಮಾಡ್ತಾವ ಹುಡುಗರು. ಈಗ ಏನಾರವ ಬಿಟ್ಟಿದ್ದು ಹೊಟ್ಟೆ ಏನಾರ ಇತ್ತಂದ್ರೆ ಅದ್ರಾಗ ಇನ್ನೊಮ್ಮೆ ಕಾದೋಳಿ ತೆಗಿ ಅಂದ್ರೆ ಹುಡುಗರು ಹೊಟ್ಟೆ ಹಸ್ದು ಊಟ ಮಾಡ್ತಾವೆ ಕಾದೋಳಿ ಆದಂಗೆ ಆದ್ರೆ ಹಂಗೆ ಮಾಡೋದು ಅದು. ಯಾಕೆ ಹಾಕೊಟ್ಟೆ ಯಾಕೆ ಅವರಿಗೆ ಹ್ಞೂ ದೀಪ ನೀ ಕುಡಿದೀನಿ ಇಲ್ವಾ ಕುಡಿದ್ರಿ ಅವರ ನಾ ಕುಡ್ದೆ ಹಂಗೆ ಕಾಡಾಕತ್ನಲ್ಲ ಹಂಗೆ ತಿನ್ಸಾಕಂತ ಹೊರಗೆ ಹೋದ್ನೆ. ಅದಕ್ಕೆ ಇದನ್ನ ಜಗ್ ಕಾಡಾಕತ್ತ ನೋಡ್ರಿ ಒಟ್ಟ ತಿನ್ನಂದ್ರೆ ನಾ ಯಾಕನ ಆತೈತಿ ಇಲ್ಲವ ಅದೊಟ್ಟ ಕಾದೋಳಿ ತೆಗಿ ಹುಡುಗರು ಕಾದೋಳಿ ಆದ್ರೂ ಹಂಗೆ ಆಕತ್ತೆ ಕಾದೋಳಿ ತೆಗಿ ಅವ ಏನು ತಿಂತಾನೆ ನೋಡೋದನ್ನ ಎಲ್ಲ ಒಟ್ಟು ಹಾಕಿ ಇದನ್ನ ಕಾದೋಳಿ ತೆಗೆದು ಇದನ್ನ ಮಾಡೋ ಕಡಿಮೆ ಆಕತಿ 3 ಹೊತ್ತು ತೆಗಿಬೇಕು ನೋಡಿ ಮುಂಜಾನೆ ಮಧ್ಯಾಹ್ನ ರಾತ್ರಿ. ಒಟ್ಟು ಹಂಗೇನು ಕಾದೋಳಿ ಜಾಸ್ತಿ ಆಗಿತ್ತಂದ್ರೆ ದೌಡ್ ಆಗ್ಬಿಡ್ತದೆ ಆರಾಮ ಆಗ್ಬಿಡ್ತೈತೆ ಹುಡುಗರಿಗೆ. ಹೌದನ್ರಿ ಅವ್ರು ಅಷ್ಟ ಮಾಡತ್ತೀನಿ ತಡ್ರಿ ಹಂಗಾರ ಇಲ್ಲೇ ಸಿಗ್ನಲ್ ಬರೋದಿಲ್ವಾ ಅಲ್ಲೇ ಹೊರಗೆ ಕುಂದ್ರ ಬಾ ವೈನೇರಿಗೆ ಫೋನ್ ಹಚ್ಕೊಡ್ತೇನೆ ಮಾತಾಡಿ ಅಂತ ಹಂಗನವ. ಹ್ಞೂ ಆಯ್ತು ನಡಿ ಹಂಗಾರ. ಏನೇವ ಗ್ಯಾಸಿನ ವಾಸನೆ ಬರಕತ್ತೈತಿ ಬಂದ್ ಮಾಡೈತಿ ಇಲ್ಲಿ ಗ್ಯಾಸ್ ಬಂದ್ ಮಾಡೈತಿ ಯಾಕೆ ವಾಸನೆ ಬರತ್ತೈತಿ ಇವ ಎಷ್ಟಾಗೊಂದು ಕೆನೆ ಕುಡೈತಿ ಬಡ ಮಜ್ಜಿಗೆ ಮಾಡಿ ತೆಗಿತೀನಿ ಬನ್ನಿ ಕಾಸ್ತೀನಿ ಕಾಯಿಸಿಟ್ನಿ ಅಂದ್ರೆ ಇದಾಕತಿ ಮತ್ತು ಒಂದು ಕೆಲಸ ಆಗಿರಕತಿ ಅಂತಂದ್ರೆ ವಾಸನೆ ಆಗ್ಬಿಡ್ತೈತೆ ಅದು ಕೆನೆ ಎಲ್ಲ. ಯಾರು ಫೋನ್ ಬಂತವಾರ ಹಿಂಗೆ ಆಗತೈತಿ ನೋಡೋಣ ತಡಿ ಯಾರು ಹಚ್ಚಾರೇನು ಚಿಗವರ್ದು ಇದು ನಂಬರ್ ಅತ್ತಿಯಾರೇನು ಹಚ್ಚಿಸಿದಾರೆ ತಡಿ ಮಾತಾಡೋಣಂತ. ಹಲೋ ಅತ್ತೇರಿ ಆರಾಮದಿರ ರೀ? ಹ್ಞೂ ರೀ ನಾವು ಆರಾಮದೇವಿ ನೋಡ್ರಿ. ನಾಷ್ಟ ರೀ ನಮ್ದು ಆಗಿತ್ತು ರೀ ಅತ್ತಿಯಾರ ಮುಂಜಾನೆ ರೊಟ್ಟಿ ಅದು ಮಾಡಿ ಕಟ್ಟಿದ್ವಿ ರೀ ಹೊಲಕ್ಕೆ ಹೋಗಿದ್ರಿ ಅವರು ಗಂಡ್ಮಕ್ಳು ರೀ. ಏನಿಲ್ಲ ರೀ ನಮ್ಮದು ಹೊರೆ ಆಗಿತ್ತು ರೀ ಇದು ಕೆನೆ ಇತ್ತು ಮಜ್ಜಿಗೆ ಮಾಡ್ಬೇಕಂತಂದು ಹೊಂಟಿದ್ನಿ ರೀ ಹಾಲು ಕಾಯ್ಕಿಟ್ಟಿದ್ದೆ ಅದಕ್ಕೆ ಕುಂತಿದ್ದೆ ರೀ ಕಾಸ್ಕೊಂತ. ಆರಾಮದಾರ ರೀ ಮನ್ಯಾಗೆಲ್ಲರೂ ಅತ್ತಿಯಾರ? ಹ್ಞೂ ರೀ ಇಲ್ಲಿ ಎಲ್ಲರೂ ಆರಾಮದಾರ ರೀ. ನೀನು ಹಚ್ಚಿದ್ನಿ ರೀ ಅದೇನು ಕೇಳೇ ಇಲ್ರಿ ಸರಿಯಾಗಿ ಅದಕ್ಕೆ ಮತ್ತು ನಾ ಹಚ್ಚಿದ್ರತ್ ಬಿಡ ಅಂತೇಳಿ ಇವರ ವೈನಿಯರು ನೀಲಾರ ಅವ್ರ ಊರಿಗೆ ಹೋಗಿ ನನ್ನ ಹತ್ತಾರ ರೀ.
ಹ್ಞೂ ರೀ ಇರ ಅಂದ್ರೆ ಕೇಳವಲ್ರಿ ಹೊಕ್ಕೆ ನಾನು ಹತ್ತಿದ್ರಿ ಅದಕ್ಕೆ ಹೇಳಕ್ಕಂತ ಹಚ್ಚಿದ್ದೆ. ಹ್ಞೂ ರೀ ಅವು ಏನ್ರ ಬೇಗರಾಗಿನ ತರಿಸಿ ಹಾಕ್ರಿ ಏನು ಬೇಡ ನಾತಾರ ರೀತಿ ಅವ್ರು. ಹ್ಞೂ ರೀ ಯಾವ್ದು ರೀ ದಾನಿ ಉಂಡೆ ಮಾಡ್ಬೇಕಾ ರೀ? ಹ್ಞೂ ರೀ ಬುತ್ತಿ ಪಲ್ಯ ಮಾಡಿ ಕಟ್ಬೇಕ್ರಿ? ಹ್ಞೂ ರೀ ಹಾಂ ಹ್ಞೂ ರೀ ಅತ್ಯಾರ. ಹ್ಞೂ ರೀ ಹಾಂ ಹ್ಞೂ ರೀ ಅತ್ಯಾರ ಆತಾಳ್ರಿ ಹಂಗಾರೆ. ಹ್ಞೂ ರೀ ಅತ್ಯಾರ ಹ್ಞೂ ರೀ ಇಡ್ಲಾ ರೀ? ಹ್ಞೂ ರೀ ಅತ್ಯಾರ. ಯಾರಕ್ಕ ಫೋನ್ ಹಚ್ಚಿದ್ರಲ್ಲ? ಅತ್ತಿಯಾರ ಬನ್ನಿಲ್ಲ ಇವ್ರು ವೈನಿಯರ ಹೊರ ಹೊಕ್ಕೇನಂತಂದ್ರಲ್ಲ ಅವ್ರಿಗೆ ಅದನ್ನ ಹೇಳಕ್ಕಂತ ಹಚ್ಚಿದ್ಯಾ ನೀನು ಏನಿಲ್ಲ ಕೇಳಿಲ್ಲ ಅಂತ ಹೊಳ್ಳಿ ಹಚ್ಚಿದ್ರ ಅವ್ರು. ಅತ್ತಿಯಾರ ಏನಂತಾರ ಇದನ್ನ ದಾನಿ ಉಂಡಿ ಮಾಡ್ರಿವ ಮಾಡಿ ಒಟ್ಟು ಬುತ್ತಿ ಪಲ್ಯ ಮಾಡಿ ಕಟ್ರಿ ಹಂಗ ಮನಿ ಬಿಟ್ಟು ಬಂದಾರ ಅವರು ಪಾಪ ಮತ್ತು ಹೋಗಿ ಧೂಳಾಗಿರ್ತೈತಿ ಮನಿ ಪನಿ ಸ್ವಚ್ಛ ಮಾಡೋದು ಹೋಗಿ ಇನ್ನೇನು ಮಾಡ್ಕೊಂಡು ತಿಂತಾರ ಒಂದಿಟ್ಟು ಒಂದು ಹೊತ್ತಾಗು ಅಷ್ಟು ಮಾಡಿ ಕಟ್ರಿ 2 ಹೊತ್ತಿಂದ ಪಾಪ ಮನಿ ಎಲ್ಲ ಹರಿವಿರ್ತೈತಿ ಬಿಟ್ಟು ಬಂದಾರ ಅವ್ರು ಇಬ್ಬರಿಗೆ ಮಾಡಿ ಕಟ್ ಕಳಿಸ್ರಿ ಹಂಗಾರ ಹಂಗೆ ಕಳಿಸ್ಬೇಡ್ರಿ ಬೆಳಗ್ಯಾರಕಿನ ಕರೆಸಿ ಹಬ್ಬದ ಮುಂದೆ ಬಂದಾರ ಬಳಿ ಅದು ಇಡಿಸಿ ಕಳಿಸ್ರಿ ಅಂತ ಹೇಳಿದ್ರು. ಹೌದನಕ್ಕ ಈ ಬೆಳಗಾರಕ್ಕೆ ಈಗ ನಮ್ಮ ಮನೆ ಮುಂದೆ ಹಾದು ಹೋದ್ಲಕ್ಕ ಕೇಳಿಲ್ಲ ಬ್ಯಾ ಬಿಡು ಯಾರು ಇಟ್ಕೊಳ್ಳೋರು ಇಲ್ಲಿ ಮನೆ ತೊಗೊಂಡಿವಿ ಅಂತಂದು ನಾನು ಇತ್ತ ಬಂದ್ರೆ ಹಂಗಾರ ಕರೆಸಿ ವೈನಿಯರಿಗೆ ಅದು ಇದು ಮಾಡೋ ಇಡಿಸ್ಬೇಕಕ್ಕ ಅವ್ವರಿಗೆ ಅದು ಹಂಗಾರ. ಹಾಂ ಅದ ಅಂದ್ರೆ ಅತ್ತಿಯಾರ ಹಬ್ಬದ ಮುಂದೆ ಬಂದಾರ ಹಂಗೆ ಕಳಿಸ್ಬೇಡ್ರಿ ಅಂತ ಹೇಳಿ ಅವು ಮೊನ್ನೆ ಇದಕ್ಕೆ ಹೋಗಿದ್ವಲ್ಲ ಅವು ಹುಬ್ಬಳ್ಳಿಗೆ ಹೋಗಿದ್ವಲ್ಲ ಇದಕ್ಕೆ ಸೀರೆ ತರಾಕಂತ ವರಮಹಾಲಕ್ಷ್ಮಿಗೆ ಪ್ಯಾಟಿಗೆ ಹೋದಾಗ 2 ಜೋಡಿ ಮ್ಯಾಗ ಪತ್ಲಾ ತಂದಿದ್ದು ನೋಡು ಅವನ್ನ ಕೊಡ್ಬೇಕಂತ ವೈನಿಯರಿಗೊಂದು ಅವರಿಗೊಂದು ಕೊಡ್ರಿ ಹಂಗಾರ ಅಂತ ಹೇಳಿದ್ರು. ಹೌದಾ ಅಕ್ಕ? ಹ್ಞೂ ಆತ ಅಕ್ಕ ಕೊಡೋಣಂತ ಹಂಗಾರೆ. ಏನು ಮಾಡೋದು ಅಕ್ಕ ಕೆಲಸ ಮತ್ತು ಅಡಿಗೆನೂ ಆಗೈತೆ ಎಲ್ಲ ಆಗೈತಿ ಮತ್ತೀಗ ದಾನಿ ಉಂಡೆ ಅಂದ್ರೆ ಮತ್ತೆ ದಾನಿ ಕರಿನೇನಕ್ಕ ಹೊಸ ಹಸೆ ಹಿಟ್ಟು ಮನ್ಯಾಗ ಐತಿ? ಹ್ಞೂ ದಾನಿ ಇದು ಕರಿಬೇಕಾ ಕರೆದು ಎಷ್ಟು ಭಾಳ ತಗೋದಿಲ್ಲ ಬಿಡ ದಾಣ ತೊಗೊಂಡು ಉಂಡೆ ಕಟ್ಟೋದೇನು ಲೇಟ್ ಆಗೋದಿಲ್ಲ. ಬದ್ನಿಕಾಯಿ ಬರಕ್ಕೆ ಬಂದ್ರೆ ತೊಗೋಬೇಕವ ನಾ ಮತ್ತು ಬುತ್ತಿ ಮಾಡಿ ಕಟ್ಟಾಕ ಕೆನಿ ಐತಿನಿ ಇಲ್ಲ ಒಟ್ಟು ಕೆನಿ ಕಡಿಬೇಕವ ಅದನ್ನು ಕಡಿದು ಬೆಣ್ಣೆ ಕಾಸ್ಬೇಕಿಲ್ಲ ಅಂದ್ರೆ ಕೆನಿ ವಾಸನೆ ಆಕತ್ತದ. ಬೆಳಗಾರಕ್ಕಿನ ಕೈಯಾಗ ಹೇಳಿ ಕಳಿಸ್ತೀನಿ ತಡಿ ಹಂಗಾರೆ ಎಲ್ಲೇ ನಿಂತು ನೋಡ್ತೇನೆ ಇದ್ರೆ ಹಂಗಾತಿಲ್ಲ ತಂದ್ರೆ ಗಿರ್ಜಾವನ್ನ ಕೊಟ್ಟು ಕಳಿಸ್ತೇನೆ ಕೆತ್ತಾಗ ಎದಕ್ಕೆ ಹೋಗಿರ್ತಾ ಇಲ್ಲ ನಂಬರ್ ಐತಿ ಈ ಕಡೆ ನಾ ಬೆಳಗಾರಕ್ಕಿದೆ ಇಸ್ಕೊಂಡ್ರೆ ಬರ್ತೇನೆ ಮನೆಗೆ ಬಂದು ಹಿಂಗೆ ಊರಿಗೆ ಹೊಂಟವ್ರು ನಾಳೆ ಬಳಿ ಇಡಿಸಿ ಹೋಗಂತಂದು ಹೇಳಿದ್ರೆ ಆತ ಬರ್ತಾ ಹಾಕಿ. ಹ್ಞೂ ಕಷ್ಟ ಮಾಡೋಣಂತ ನಾನು ಮಜ್ಜಿಗೆ ಕಡಿತೀನಿ ತಗೋಕ ನೀನು ಹಾಲದ ಕಾಸು ಹಿಂದಗಡೆ ಅವ್ರನ್ನ ಕರೆಸಿ ಇದನ್ನ ಬೆಳಗಾರನ್ನ ಕರೆಸಿ ಬಳಿ ಹಿಡಿಸೋಣಂತಕ್ಕ ಮಧ್ಯಾಹ್ನ ಮ್ಯಾಗ ಊಟ ಹಾಕತ್ತಲ್ಲಕ್ಕ ಅವಾಗ ದಾನಿಯದು ಕರೆದು ಉಂಡಿ ಕಟ್ಟಿ ಇಟ್ಬಿಡೋಣಕ್ಕ ಕಟ್ಟಿಟ್ಟು ಇದನ್ನ ಮಾಡೋಣಂತಕ್ಕ ನಾಳೆ ಬುತ್ತಿ ಪಲ್ಯದ್ದು ಸಜ್ಜು ಮಾಡ್ಕೊಳ್ಳೋಣಂತ. ಹ್ಞೂ ನಾ ಕಡಿತೀನಿ ತೋರಿ ಹಾಲು ಕಾಸು ಬಂದಿಲ್ಲ ನಾ ಬಡ ಬಡ ಕಡೆ ತೆಗಿತೀನಿ ಆಡಕ್ಕ ಮಜ್ಜಿಗೆ ಕೆನಿ ಏನು ಭಾಳ ಇಲ್ತೋ ನಾನು ಬಡ ಬಡ ಮಜ್ಜಿಗೆ ಕಡಿತೀನಿ ನೀ ಕುಂದ್ರಕ್ಕ ಮುಂಜಾನೆ ಇದನ್ನು ನಿಂಗೆ ಪುರ್ಸತ್ತಿರಲ್ಲ ಯಾವಾಗ ನೀನು ಕಡಿತಿರ್ತಿ ಮಜ್ಜಿಗೆ ನಾ ಕಡಿತೀನಿ ಅಳಕ್ಕೆ ಇಲ್ಲೇ ಕುಂದ್ರಕ್ಕ ಮಾತಾಡ್ಕೊಂತ ಬಡ ಬಡ ಕಡೋದು ತೆಗಿತೀನಿ. ಇನ್ನೇ ಮಜ್ಜಿಗೆ ಕಡೋದು ಕಡ್ಯಾಕಾಗಿದ್ರೆ ಹಾಕಿತ್ವ ಹಂಗೆ ಅದಾಗ ಇದು ಕೆಲಸ ಅಂತೇಳಿ ಹಂಗೆ ಇದು ಮಾಡಿದ್ವಿ ಕುಂತ್ಬಿಟ್ಟಿವಿ ಮತ್ತು ಅದಕ್ಕೆ ವಾಸನೆ ಆಕದ ಅಂತ ಹೇಳಿ ಕಡಿಬೇಕಂತ ಇದು ಮಾಡಿದ್ವಿ ಮನಿಲ್ಲ ನಾನು ಇಲ್ಲ ಹಾಕಲ್ಲ ವಾಸನೆ ಆಗಿತ್ತು ಅಂದ್ರೆ ಮಸುಳ ಬೆನ್ನಿನ ವಾಸನೆ ಆಕಿತ್ತು ಹಾಕದು ಕಡ್ಯಾಕ ಹೇಳಿ ಚಲೋ ಆತ ಹಾಕ. ಮಧ್ಯಾಹ್ನ ಕೊಟ್ಟು ಬಿಸಿ ಅನ್ನ ಸಾರು ಮಾಡೋಣ ಅಕ್ಕ? ಹ್ಞೂ ಮಾಡ್ಬೇಕು ಈ ಹುಡುಗರು ರೊಟ್ಟಿ ತಿನ್ನೋದಿಲ್ಲ ಬಿಡೆಯವ ಮುಂಜಾನೇನು ತಿನ್ನಾಕ ನಾಯಕಂದ್ರು ಮತ್ತು ಅವಲಕ್ಕಿ ಮಾಡಿಕೊಟ್ಲ ವೈನಿ ಲಕ್ಷ್ಮಿ ಹಂಗೆ ಅದು ಒಮ್ಮೆ ತಿಂತಾನಂತೈತಿ ಒಮ್ಮೆ ಅಲ್ಲಿ ಅಂತ ಸುಮ್ಮನೆ ಅವ್ರ ವೈನಿ ಇದು ವೈನಿ ಬೈದ್ರು ಹಾಗೆ ಯಾವ ತಿಂದಿದ್ದು ಮಾಡ್ಕೊಡ್ತೇನೆ ಬಿಡು ನಿಂದು ಏನು ಕೆಲಸದ್ರು ಮಾಡು ಒಂದು ಜಳಕಕ್ಕೆ ಹೋಗಿದ್ದೆಲ್ಲ ಅವಲಕ್ಕಿ ಮಾಡ್ಸ್ಕೊಂಡು ತಿಂದ ಅವ್ರ ರೊಟ್ಟಿ ಕಡೆ ಹೌದಕ್ಕ ತಿನ್ಸಿಗೆ ಜೀವದಾಳಕ್ಕಿ ರೊಟ್ಟಿ ಪಲ್ಯ ತಿನ್ನಾಕ ನಾಯಕಂತ ಹಾಲು ಕಾಸಿಟ್ಟು ಆಕೆ ಬೆಳಗಾರಕ್ಕೆ ನಂಬರ್ ಇಸ್ಕೊಂಬರ್ತೀನಿ ತಡಿವ ಅಲ್ಲಿ ಇರತ್ತಂದ್ರೆ ಆಕಿ ಮುಸ್ಕೊಂಬರ್ ಮನೆ ಕಡೆ ಮ್ಯಾಗ ಹೋಗಿರ್ತಾಯಿ ಬಳಿ ಇಡ್ತಾಕೈತೆ ಹೊಳ್ತಾಕಿ ಮನೆಗೆ ಹೋಗಾಕ ನೋಡ್ತೀನಿ ಇಲ್ಲೇ ಹೊರ ಚೌನ್ಯಾಗ ಕುಂದಿರ್ತೀನಿ ಬಂದ್ಲಂದ್ರೆ ಬಡ ಬಡ ಅವ್ರಿಗೆ ಬಳಿ ಇಡಿಸಿ ಹೋಗಲ್ಲ ಹೌದಿಲ್ಲ? ಹ್ಞೂ ಕಷ್ಟ ಮಾಡಿ ಚೌನ್ಯಾಗ ಕುಂದ್ರೆ ಹೋಗಕ್ಕೆ ಮತ್ತೆ ಹೋಗಿದ್ದು ಗೊತ್ತಾಗೋದಿಲ್ಲ ಆಕಿ ಮತ್ತು ನಾ ಬ್ಯಾಡ ಅಂದನೆಲ್ಲ ಒದರುದಿಲ್ಲ ಕಾಕಿ ಹೊಳ್ಳಿ ನಾ ಕಡದೆ ಇವನ್ನ ಮಜ್ಜಿಗೆ ಇದನ್ನ ಒಂದು ಎದಕ್ಕರ ಸುರು ಬಿಡ್ತೇನೆ ಗಿರ್ಜಾಕರ ಒಯ್ತಾರ ಬಂದು ಮಧ್ಯಾಹ್ನ ಅಷ್ಟ್ರು ಕುಡಿಯಾಕ ಬರ್ತೈತೆ ಕೊಟ್ಟು ಹಾಕೊಂಡು ಬೆನ್ನಿ ಕಾಸು ತೆಗೆದು ಬಿಡ್ಲಿ ಏನಕ್ಕ ತಿನ್ನಾಕ ತೆಗಿಲ್ಲ ಒಟ್ಟು ಒಂದಿಟ್ಟು ತೆಗಿಯವ ಬೆನ್ನು ಬೇಕು ಅವ್ರಿಗೆ ಅರ್ದಿದ ಖಾರ ಬೆನ್ನಿ ರೊಟ್ಟಿ ತಿಂತಾರ ಒಂದಿಟ್ಟು ತೆಗಿವ ಬೆನ್ನಿನ. ಹ್ಞೂ ಕಾತು ಹಂಗಾರ ಓಲ್ಯಾವ ಅಲ್ಲೇ ಚೌನ್ಯಾಗ ಹಂಗಾರ ಹೊರೇನೂ ಆಗೈತಿ ಈಗ ಅವ್ರ ಬಳಿ ಇಡಿಸಿ ಇದು ಮಾಡಿ ಮಧ್ಯಾಹ್ನಕ್ಕೆ ದಾನಿ ಕರೆದು ಬಿಡೋಣ ಊಟ ಮಾಡಿ. ಹ್ಞೂ ಕಷ್ಟ ಮಾಡೋಣಂತ ಅಕ್ಕ ಆಗಲ್ಲಿ ಕೇಳಿನಿರಿ ನಾನು ಬೈಬೇಕನ ಅಂತ ಹೇಳಿ ಇಲ್ಲಕ್ಕಾರ ಬೇಡ ಅಂತಂದ್ರೆ ಹಂಗಾಗಿ ನಾ ಮತ್ತೆ ಮ್ಯಾಗಿನ ಅವ್ನಿಗೆ ಹೋದ್ ನಿರ್ಕೊಂಬರ್ತಾರೆ ಇಲ್ಲಿ ಬಿಡೇವ ನಾವು ಮೊದ್ಲು ಹಂಗೆ ಮಾತಾಡ್ಕೊಂಡಿದ್ದಿಲ್ಲ ಮತ್ತು ಆಮೇಲೆ ಕರೆಯಾಕ ಹಚ್ಚಿದ್ರೆ ಬಿಡ ಅಂತ ಬಿಟ್ಟಿದ್ದೆ ಮತ್ತು ಅವರು ನಾಳೆ ಹೋಗ್ತೀನಿ ಅಂತ ಕುಂತಾರ ಊರಿಗೆ ಅದ್ರ ಸಂಬಂಧ ಮತ್ತು ಮುಂಜಾನೆ ಅವಸರದಾಗ ಆಗೋದಿಲ್ಲ ಬಿಡ ಕೆಲಸದ ಗದ್ಲಕ್ಕೆ ಬೀಳ್ತೀವಿ ನಾವು ಅಂತ ಹೇಳಿ ಒಮ್ಮೆ ನೀನು ಇರ್ತೀವಿ ಒಮ್ಮೆ ಹೊಲಕ್ಕೆ ಹೋಗ್ಬಿಡ್ತೀಯಲ್ಲ ಹಂಗಾಗಿ ಮತ್ತೆ ಇವತ್ತ ಮನ್ಯಾಗ ಇದ್ದು ಅದಕ್ಕೆ ಹೇಳಿ ಕಳಿಸಿದೆ ನಾನು ಮತ್ತೆ. ಹ್ಞೂ ರೀ ಆರಾಮದಿರ ರೀ ನೀವು? ಆರಾಮದೇ ನೋಡ್ರಿ ನೀವು ಆರಾಮದಿರ? ಹ್ಞೂ ರೀ ನಾವು ಆರಾಮದೇವ್ ನೋಡ್ರಿ. ಆರಾಮದೇವ ತಂಗಿ ನೀನು? ಹ್ಞೂ ರೀ ಅಕ್ಕಾರ ಆರಾಮದೇವ್ ನೀವು ಆರಾಮದಿರಲ್ರಿ? ಹ್ಞೂ ನಾವು ಆರಾಮದೇವ್ ನೋಡು. ಅಲ್ಲೇ ಮೊನ್ನೆ ಹೊಸ ಬಳಿ ಇಟ್ಕೊಂಡಿದ್ವಿ ಮತ್ತೆ ಕರೆ ಕಳ್ಸಕ್ಕೆ ಹೋಗಿದ್ರಿ ಅದಕ್ಕೇನಾಕಿತ್ತು? ಹಬ್ಬದ ಮುಂದೆ ಬಂದೇವ ಐನಿ ಹಂಗೆ ಏನು ಹೋಗಿರುವ ಬೇಡ ಅತ್ತೆಯರು ಫೋನ್ ಹಚ್ಚಿದ್ರ ಹಬ್ಬದ ಮುಂದೆ ಬಂದಾರ ಹಂಗೆ ಕಳಿಸ್ಬೇಡ್ರಿ ಮತ್ತು ಬೆಳಗಾರಕಿನ ಕರೆಸಿ ಬಳಿ ಅದು ಇಡಿಸ್ರಿ ನಿಮ್ಮ ವೈನಿಗೆ ಮತ್ತು ಇವ್ರು ನೀಲಾರವರಿಗೆ ಅಂತಂದ್ರೆ ಹಂಗಾಗಿ ಮತ್ತೆ ಕರೆ ಕಳಿಸಿದೆ. ಅದು ತಗೋರಿ ನಿಮ್ಗೆ ಎಂತ ಬೇಕು ನೋಡ್ರಿ ವೈನಿ ತಗೋ ನಿಮ್ಗೆ ಎಂತ ಬೇಕು ನೋಡ್ರಿ ಟಿಕ್ಕಿವ್ ಅದಾವು ಪ್ಲೇನ್ ಅದಾವ್ರಿ ನಿಮ್ಗೆ ಯಾವ ಬೇಕು ನೋಡ್ರಿ ಎಲ್ಲ ಕಲರ್ ಕೆಂಪು ಅದಾವು ಹಸಿರು ಅದಾವು ಯಾವ ಬೇಕು ನೋಡ್ರಿ. ಹಸಿರೇ ಕೊಡುವ ನಾನು ಚಿಕ್ಕಿ ಬಳಿ ಇದ್ರೆ ನನ್ನ ಸೈದೇನು ಚಿಕ್ಕಿ ಬಳಿ ಕೊಡು ನೋಡ್ರಿ ಚಿಕ್ಕಿ ಬಳಿ ಯಾರು ನಿಮಗ್ರಿ ಅಕ್ಕಾರ?
ತೋರ್ಸುವ ಅವನ ಕೂಡ ಪ್ಲೇನ್ ಚಿಕ್ಕಿ ಬೆಳಿ ಕೂಡ ತೋರ್ಸು ನೋಡ್ತೇನೆ. ಒಂಥರ ಪ್ಲೇನ್ ಹಸಿರ್ದೈತಿ ನೋಡ್ರಿ. ಕೆಂಪು ಇರ್ಲಿಲ್ಲನು ಆ ಪ್ಲೇನ್ ಇಂಥ ಬಳಿಯಾಗ ಕೆಂಪು ಕಲರ್ ಇಲ್ಲನ ಯಾಕಾರ ತಂದಿದ್ನಿರಿ ಆತ ಮ್ಯಾಗ್ ನೋಡ್ಯಾರ ಕೆಂಪು ಕಲರ್ ತಗೊಂಡ್ರ ನೋಡ್ರಿ ಅವ್ರು. ಅದಕ್ಕೆ ಕೇಳಿನೇನು ನೀವು ಬ್ಯಾಡ ಅಂದ್ರೆ ಎಲ್ಲಾರು ತಗೊಂಡ್ರು ಬಳಿ ಖಾಲಿ ಆದವ್ರಿ ಕೆಂಪು ಕಲರ್. ಮತ್ತೆ ಇನ್ನು ಮುಂದೆ ಮತ್ತೆ ಪ್ಯಾಟಿಗೆ ಹೋದಾಗ ಹಾಕಿಸ್ಕೊಂಬರೋದ್ರಿ. ಇವ ಒಂಥರ ಉಳ್ದಾವ್ ನೋಡ್ರಿ ಕಲರ್ ಹಸಿರು ಕಲರ್ ಇನ್ನು ಹೌದಲ್ಮ ಇವನ ಕೊಟ್ಬಿಡಂಗಾರ ತಗೋರಿ. ನಿಮ್ಗೆ ಯಾವ ಬೇಕು ನೋಡಿ ಚಿಕ್ಕಿ ಬೆಳೆ ಅಂತ ನೋಡುವ ಕೊಡೋ ಇಲ್ಲ ಅವರ ಸೈಜ್ ನೋಡ್ರಿ ಅಕ್ಕರ ಇವ ಇರ್ಲೇನೆ. ಹ್ಞೂ ಇರ್ಲಿ ಇವ ನನ್ನ ಸೈಜ್ ಅದಾವ. ಹ್ಞೂ ಅಕ್ಕರ ನಿಮ್ಮ ಸೈಜ ನೋಡ್ಕೊಟ್ಟೇನೆ ಹೇಳ ರಮ್ಯಾಕ ರತ್ನಾಗ ತಗೋರ್ವ ಇವನ್ನ ಬಳಿನ ನೀಲ ತಗೋ ಅವ್ರಿಗೆ ಅಂತ ಹೋಗ್ತಾರ ನೋಡ ಅರಸ್ಕೋ ಇವ ನಮ್ಗೆ ಗೊತ್ತಾಗೋದಿಲ್ಲ. ಗಂಗಾವಕ್ಕ ಹೊಸ ನಮ್ಗೆ ಬಳಿ ತೆಗಿಯವ ಈಗಿನ ಹುಡಿಯಾರ ಹಾಕೋತಾರಲ್ಲ ಅಂತಾವು ಅವು ಇಂಥ ಹಾಕೊಳಕ್ ನಾ ಯಾಕಂತಾವ ಚಿಕ್ಕಿ ಬಳಿನ ಬೇರೆ ಟೈಪ್ ಹೊಸ ತಂತಿರ್ ತೋರಿಸಿ ಒಂದೇ ಕಲರ್ ಹಾಕಿಸ ನೋಡ್ರಿ ಕೆಂಪು ಇದ್ರಾಗ ನಡುವ ಗೋಲ್ಡನ್ ಕಲರಿನೂ ಒಂದೊಂದು ಬಳಿ ಬಂದಾವು. ಇವು ಹೆಂಗದ ನೋಡ್ರಿ ಇವು ಬೇಕಂದ್ರೆ ತಗೋರಿ. ಮತ್ತೆ ಈಗಿನ ಇದ್ರಾಗ ಹುಡಿಯಾರ ಹಾಕೋತಾರಂದ್ರಿ ಇವರಿ ಮತ್ತೆ ಚಿಕ್ಕಿ ಬಳಿ ಪ್ಲೇನ್ ಅಷ್ಟ ಅದಾವ್ರಿ. ಒಳ್ಳೆ ನಾನು ಹಾಕಿಸಿಲ್ರಿ ಮೊನ್ನೆ ಹಬ್ಬದ ಮುಂದೆ ಹಾಕಿಸಿದ್ದ ಬಳಿ ನೋಡ್ರಿ ಇವು ಬೇಕಂದ್ರೆ ತಗೋರಿ. ಇವನ್ನ ಯಾಕ ಚಂದ ಅದ ನೋಡು ರತ್ನಾಕರ ಮ್ಯಾಗ ತೊಗೊಂಬಿಡ್ಲ ಇವನ್ನ. ಹ್ಞೂ ತಗೋ ಚಂದ ಅದ ನೋಡಿ ಬಳಿ ತೊಗೊಂಬಿಡ ಅದೊಂದು ಸಟ್ ಇಬ್ರಿಗೆ ಹಾಕವು. ಇವನ್ ಕೊಡ್ರಿ ಅವನ್ನ ನಮ್ಮ ರಮ್ಯಾಗ ನಮ್ಮ ಲಕ್ಷ್ಮಿಗಿನ ಕೈ ದೊಡ್ಡವನಕ್ಕ ಅವ್ರು ಒಂದ ಸೈಜ್ ಇಲ್ಲ ಒಂದ ಸೈಜ ಒಂದ ಹುನಿ ಅದಾರ ಅವ್ರು 3 ಮಂದಿ. ಲಕ್ಷ್ಮಿ ಸೈಜ್ ಕೊಡುವ ಅವ್ರಿಗೆ ಬಳಿನ ಲಕ್ಷ್ಮಕ್ಕರ ಸೈಜ್ ಅಂದ್ರೆ ಅವ ಆಳ್ರಿ ಕರೆಕ್ಟ್ ಅದಾವು. ಇರ್ಬೇಕಿಲ್ರಿ ಊರಿಗೆ ಹೊಂಟ್ರಿ ಮತ್ತೆ ಬರೋದಿಲ್ಲ ಏನಿಲ್ಲ ನೀವು. ಇಲ್ವಾ ನಮ್ದು ಸುಗ್ಗಿ ನಡದತಿಗೆ ಹೆಸರಿಂದ ಎಲ್ಲಿ ಬಿಟ್ಟು ಚಟ್ ಅನ್ನುವಂಗಿಲ್ಲ ನೋಡುವ. ನಾವು ಹಬ್ಬದ ಉಂಡಿ ಆಗ ಕೊಡಕ್ಕೆ ಬರ್ಬೇಕಿತ್ತು ಬರ್ದದ ಆಲಿಲ್ಲ. ಹಂಗಾಗಿ ಕೊಟ್ಟು ಹೋದ್ರತ್ ಬೆಟ್ಟೆಯಾಗಿ ಬಂದ್ರಾತ ಅಂತ ಹೇಳಿ ಬಂದ್ವಿ ನಾವು ನೋಡಿ. ಹಂಗೆ ಬಂದ್ವಿ 2 ದಿನ ಇದ್ದು ಹೋದ್ರಾತಂತ ಬಂದ್ವಿ. ಮುಂದೆ ಗಣಪನ ಹಬ್ಬ ಅಂತ ಹಂಗಾಗಿ ಮತ್ತು ಹಬ್ಬ ಮುಗಿಸಿ ಹೋಗಿರಂತ ಅಂದ್ರೆ ಗಣಪನ ಕಳಿಸ್ತದ ಹತ್ತು ಇನ್ನು ಹೊಕ್ಕಿವ ನಮ್ದು ಅತ್ತಾಗ ಸುಗ್ಗಿ ಐತೆ ಅದಕ್ಕೆ ಹೊಂಟೇವ್ ನೋಡುವ. ಒಬ್ಬನ್ಕ್ಯಾರ ಬಾಳೆ ಹಂಗೆ ಬಿಡ್ರಿ ಅಕ್ಕಾರ ಎಲ್ಲಿ ಹೋದೇನ ನಂಗಿಲ್ಲ ಬಂದೇನ ನಂಗಿಲ್ಲ ಹಂಗೆ ಮತ್ತು ಹೋದ್ರು ಜೀವ ಎಲ್ಲ ಆಯ್ತಾಗ ನೋಡ್ರಿ. ಹಂಗೆ ಆಗೈತೆ ನೋಡು. ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ತೀರಿ. ನಮ್ಮ ತವ್ರ ಮನೆಯವರು ನಾಳೆ ಊರಿಗೆ ಹೊಂಟಿದ್ರೆ ಹಂಗಾಗಿ ಅವರಿಗೆ ಬಳಿಗಾರ ಕರೆಸಿ ಬಳಿಯೋದು ಇಡಿಸಾಕತ್ತಿದ್ವಿ ನೋಡ್ರಿ. ಇವತ್ತಿನ ಕತೆ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಭಾವಿಸ್ತಾರಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಾತೀರಿ ಫಸ್ಟ್ ಟೈಮ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟು ಸಹಕಾರ ನಮ್ಮ ಮುಖ್ಯ ರೀ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದ್ರಿಂದ ನಮಗೂ ಒಳ್ಳೆ ಕತೆಗಳನ್ನು ಹಾಕಕ್ಕೆ ಮೋಟಿವೇಶನ್ ಸಿಕ್ಕಂಗಾಗತ್ತೆ ರೀ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದೇ ಭಾಳ ಜನ ನೋಡ್ತೀರಿ ನಮಗೂ ಬೇಜಾರಾಕತ್ರಿ. ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಯಾರೆಲ್ಲ ನಮ್ಮ ಕತೆಗಳನ್ನು ನೋಡಿ ಸಪೋರ್ಟ್ ಮಾಡಕತ್ತೀರಿ ತುಂಬ ಹೃದಯದ ಧನ್ಯವಾದಗಳು ರೀ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನು ಶೇರ್ ಮಾಡಿರಿ ನಮಗೂ ಖುಷಿ ಆಗತ್ತೆ. ಇವತ್ತಿನ ಕತೆ ಎಲ್ಲರಿಗೂ ಇಷ್ಟ ಆಗೈತೆ ಅಂತಂದು ಅನ್ಕೋತೀನಿ ರೀ. ಇಷ್ಟ ಆಗೈತೆ ಅಂದ್ರೆ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ. ಶಿಲ್ಪಾ ಬಡಿಗೇರನ್ನವರು ಕಮೆಂಟ್ ಹಾಕಿದ್ರೆ ಅವ್ರ ಮಗಳದು ಸೆಪ್ಟೆಂಬರ್ 3ಕ್ಕೆ ಹುಟ್ಟಿದ ಬೈತಂತ್ರಿ. ಹುಟ್ಟುಹಬ್ಬದ ಶುಭಾಶಯಗಳು ಪುಟ್ಟ ಆಯುರರ ಕೊಟ್ಟ ಭಗವಂತ ಕಾಪಾಡಲಿ ರಾಯರು ಎಲ್ಲ ಒಳ್ಳೇದು ಮಾಡಲಿ. ಸುಷ್ಮಾ ಬಾಡಿಗೆನವರು ಕಮೆಂಟ್ ಹಾಕಿದ್ರೆ ಅವ್ರ ತಂಗಿ ಅವ್ರದ್ದು ಬರ್ತಡೇ ಐತಂತ್ರಿ ಹೆಸರು ಪ್ರಗತಿ ಅಂತ ಹೇಳಿ ಹುಟ್ಟುಹಬ್ಬದ ಶುಭಾಶಯಗಳು ಪ್ರಗತಿ ಅವರೇ ನಿಮಗೂ ಆಯುರರ ಕೊಟ್ಟ ಭಗವಂತ ಕಾಪಾಡಲಿ ಎಲ್ಲ ಒಳ್ಳೇದಾಗಲಿ. ಸುನಿತಾನವರು ಕಮೆಂಟ್ ಹಾಕಿದ್ರಿ ಕೀರ್ತಿ ಅನ್ನೋರು ಬೆಂಗಳೂರಿಗೆ ಹೊಂಟಾರಂತ್ರಿ ವಿಶ್ ಮಾಡ್ರಿ ಅಂತೇಳಿ ನಿಮ್ಮ ಪ್ರಯಾಣ ಸುಖಕರವಾಗಿರಲಿ ರಾಯರು ನಿಮಗೂ ಎಲ್ಲ ಒಳ್ಳೇದು ಮಾಡಲಿ. ರವಿ ಅನ್ನೋರು ಕಮೆಂಟ್ ಹಾಕಿದ್ರೆ ಅವ್ರ ತಂಗಿ ಕಾವ್ಯ ಮತ್ತು ನೇತ್ರ ಅವ್ರದ್ದು ಹುಟ್ಟಿದ ಬೈತಿ ವಿಶ್ ಮಾಡಂತೇಳಿ ಹುಟ್ಟುಹಬ್ಬದ ಶುಭಾಶಯಗಳು ನಿಮ್ಮಿಬ್ಬರಿಗೂ ಆಯುರ್ವೇದ ಕೊಟ್ಟ ಭಗವಂತ ಕಾಪಾಡಲಿ ರಾಯರು ಎಲ್ಲ ಒಳ್ಳೇದು ಮಾಡಲಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ. ನಮಸ್ಕಾರ ರೀ.